ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಮಾರ್ಕೆಟ್ ಔಟ್ಲುಕ್ ಮತ್ತು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ಲಾಸ್ಟ್ ಒಂದು ವಾರದಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತುಂಬ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ನಿಫ್ಟಿ ಬಂದ್ಬಿಟ್ಟು 22,000 ಲೆವೆಲ್ವರೆಗೂ ಬಂದಿತ್ತು. ಈಗ 22,000 ಲೆವೆಲಿಂದ ಹತ್ರ 24,000 ಲೆವೆಲ್ವರೆಗೂ ಬಂದಿದೆ. ನಿಫ್ಟಿನೇ 2,000 ಪಾಯಿಂಟು ಮಾರ್ಕೆಟ್ ರಿಕವರ್ ಆಗಿದೆ. ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಗೋದಕ್ಕೆ ಪ್ರಮುಖವಾಗಿ 5 ಕಾರಣಗಳಿದ್ದಾವೆ. ಮೊದಲನೇದು ಬಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರಿಫ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು 15-20 ದಿನದಿಂದ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಕೂಡ ಟ್ಯಾರಿಫನ್ನು ಹಾಕ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ರು. ಆದರೆ ಅವ್ರಿಗೆ ಮತ್ತೇನು ತಿಳಿತೇನೋ ಗೊತ್ತಿಲ್ಲ, ಈ ಟ್ಯಾರಿಫನ್ನು ನಾನು 3 ತಿಂಗಳದೊಳಗೂ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ವಿಶ್ವದ ಎಲ್ಲ ಸ್ಟಾಕ್ ಮಾರ್ಕೆಟ್ಗೂ ಕೂಡ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾವೆ. ಅದಕ್ಕೇ ಭಾರತದ ಶೇರ್ ಮಾರ್ಕೆಟ್ನೂ ಕೂಡ ನಿಧಾನವಾಗಿ ಮೇಲ್ ಬರ್ತಾ ಇದೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಡೊಮೆಸ್ಟಿಕ್ ಫ್ಯಾಕ್ಟರ್. ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತ ಇವತ್ತು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಒಂದು ದೇಶ. ಆದರೆ ಲಾಸ್ಟ್ ಒಂದು 6-7 ತಿಂಗಳಿಂದ ಏನಾಗಿತ್ತು ಅಂತಂದರೆ, ಭಾರತದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇತ್ತು, ಕನ್ಸಂಪ್ಷನ್ ಅನ್ನೋದು ಸ್ಲೋ ಡೌನ್ ಆಗ್ತಿತ್ತು. ಆದರೆ ಇತ್ತೀಚೆಗೆ ಬಂದಿರುವಂಥ ಒಂದು ರಿಪೋರ್ಟ್ ಪ್ರಕಾರ ಇನ್ಫ್ಲೇಷನ್ ನಿಧಾನವಾಗಿ ಕಮ್ಮಿ ಆಗ್ತಿದೆ. ಗ್ರಾಮೀಣ ಭಾಗದಲ್ಲಿ ಏನು ಕನ್ಸಂಪ್ಷನ್ ಸ್ಲೋ ಡೌನ್ ಆಗಿತ್ತಲ್ಲ, ಆ ಕನ್ಸಂಪ್ಷನ್ ಮತ್ತೆ ನಿಧಾನವಾಗಿ ಟೇಕಪ್ ಆಗ್ತಾ ಇದೆ. ಈ ಎಲ್ಲ ಫ್ಯಾಕ್ಟರ್ಸ್ಗಳು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರಾಂಗ್ FIs ಬೈಯಿಂಗ್. ಸ್ನೇಹಿತರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ. ಒಂದು ವೇಳೆ ಅವರು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಒಂದು ವೇಳೆ ಅವರು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಕಂಟಿನ್ಯೂ ಆಗಿ ಮೇಲೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಲಾಸ್ಟ್ ಒಂದು ವಾರಗಳ ಡೇಟಾವನ್ನು ನೀವು ಅಬ್ಸರ್ವ್ ಮಾಡಿದಾಗ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಲಾಸ್ಟ್ ಒಂದು 10 ದಿನಗಳಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ 10 ಲಕ್ಷ ಕೋಟಿಗಿಂತಲೂ ಹೆಚ್ಚು ಶೇರ್ಗಳನ್ನು ಬೈ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಭಾರತದ ಶೇರ್ ಮಾರ್ಕೆಟ್ ನಿಧಾನವಾಗಿ ಮೇಲೆ ಹೋಗ್ತಾ ಇದೆ. 4ನೇ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಮಾನ್ಸೂನ್. ಸ್ನೇಹಿತರೆ, ಯಾವುದೇ ಒಂದು ದೇಶದಲ್ಲೂ ಕೂಡ ಆ ದೇಶದ ಇಕಾನಮಿ ಚೆನ್ನಾಗಿರಬೇಕು ಅಂತಂದರೆ ಮಳೆಗಾಲ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂತಂದರೆ ಮಳೆಗಾಲ ಏನಾದರೂ ಚೆನ್ನಾಗಿ ಆಯಿತು ಅಂತಂದರೆ ನಮಗೆಲ್ಲ ದವಸ ಧಾನ್ಯಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ವೇಳೆ ಮಳೆಗಾಲ ಚೆನ್ನಾಗಿ ಆಗಲಿಲ್ಲ ಅಂತಂದರೆ ನಮಗೆ ದವಸ ಧಾನ್ಯಗಳ ಕೊರತೆ ಉಂಟಾಗತ್ತೆ. ಯಾವಾಗ ದವಸ ಧಾನ್ಯಗಳ ಕೊರತೆ ಉಂಟಾಗತ್ತೆ ಆವಾಗ ಬೆಲೆ ಏರಿಕೆ ಆಗುತ್ತೆ. ಇದರಿಂದ ಇಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇತ್ತೀಚೆಗೆ ಬಂದಿರುವಂಥ ಕೆಲವೊಂದಿಷ್ಟು ರಿಪೋರ್ಟ್ಗಳ ಪ್ರಕಾರ ಈ ವರ್ಷ ಮಳೆಗಾಲ ಚೆನ್ನಾಗಾಗತ್ತೆ ಅಂತೇಳಿ ಸುಮಾರು ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇದು ಕೂಡ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಕ್ರಿಯೇಟ್ ಮಾಡಿದೆ. 5ನೇ ಪಾಯಿಂಟ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಸ್ಟಾಕ್ಸ್. ಸ್ನೇಹಿತರೆ, ದೇಶದ ಪ್ರಮುಖ ಬ್ಯಾಂಕ್ಗಳಾದ HDFC ಬ್ಯಾಂಕ್, ICICI ಬ್ಯಾಂಕ್, ಕೊಟಕ್ ಬ್ಯಾಂಕ್, SBI, ಆಕ್ಸಿಸ್ ಬ್ಯಾಂಕ್, ಈ ಎಲ್ಲ ಸ್ಟಾಕುಗಳು ಕೂಡ ನಿಫ್ಟಿನಲ್ಲಿ, ಸೆನ್ಸೆಕ್ಸ್ನಲ್ಲಿ ದೊಡ್ಡ ಮಟ್ಟದ ವೇಟೇಜನ್ನು ಹೊಂದಿದೆ. ಈ ಸ್ಟಾಕ್ಸ್ಗಳು ಏನಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ಅಂತಂದರೆ ನಿಫ್ಟಿ ಮೇಲೋಗುತ್ತೆ. ಲಾಸ್ಟ್ ಒಂದು ವಾರದಿಂದ, ಲಾಸ್ಟ್ ಒಂದು 10 ದಿನದಿಂದ ಈ ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು 2%, 3% ಅಪ್ಸೈಡ್ನಲ್ಲಿ ಟ್ರೇಡ್ ಆಗಿದ್ದಾವೆ. ಈ ಕಾರಣದಿಂದಾಗಿ ನಿಫ್ಟಿ ಮೇಲ್ ಹೋಗೋದಕ್ಕೆ ಇವು ಕೂಡ ಪ್ರಮುಖ ರೋಲನ್ನು ಪ್ಲೇ ಮಾಡಿದ್ದಾವೆ. ಸ್ನೇಹಿತರೆ, ಈ 5 ಕಾರಣಗಳಿಂದಾಗಿ ಸದ್ಯಕ್ಕೆ ಮಾರ್ಕೆಟು ತುಂಬ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ಸ್ನೇಹಿತರೆ, ಇನ್ನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಸದ್ಯಕ್ಕೆ 22,000 ಲೆವೆಲ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗಿದೆ. 24,000 ಲೆವೆಲ್ ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ಅದ್ರ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ W ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು, W ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಒಂದು ವೇಳೆ ಮಾರ್ಕೆಟ್ ಏನಾದ್ರೂ ಮಂಡೇ ಈ 24,000 ಲೆವೆಲ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಏನಾದ್ರೂ ಸಸ್ಟೈನ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 24,000 ಲೆವೆಲ್ 500, ನೆಕ್ಸ್ಟ್ ಬಂದ್ಬಿಟ್ಟು 25,000 ಲೆವೆಲ್. Friends, I hope you find this video useful. If you like this video, please to subscribe, please to share it with the community. If you want to learn more about investment and trading, you can explore my online course. Thank you so much.